ನಮಸ್ಕಾರ ಅಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್ ಭಟ್. ಇವತ್ತು ನಾವು ಲಾಲ್ಬಾಗ್ನಲ್ಲಿದ್ದೇವೆ. ನಾಳೆಯಿಂದ 10 ದಿನಗಳ ಕಾಲ ನಡೆಯುವಂಥ ಫ್ಲವರ್ ಶೋಗೆ ಲಾಲ್ಬಾಗ್ ಯಾವ ರೀತಿಯಾಗಿ ಸಿದ್ಧತೆಯಾಗಿದೆ, ಇಲ್ಲಿನ ಕೆಲಸಗಾರರು ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಡಾಕ್ಟರ್ ಎಂ ಜಗದೀಶ್, ತೋಟಗಾರಿಕೆ ಜಂಟಿ ನಿರ್ದೇಶಕರು. ಸರ್, ಯಾವ ರೀತಿಯಾದಂಥ ತಯಾರಿ ನಡೀತದೆ ಸರ್ ನಾಳೆ ಫ್ಲವರ್ ಶೋಗೆ? ತೋಟಗಾರಿಕೆ ಇಲಾಖೆ ವತಿಯಿಂದ ಈ ಬಾರಿ ನಾವು ವಿಶ್ವಗುರು ಬಸವಣ್ಣ ಮತ್ತು ವಚನ ಸಾಹಿತ್ಯ ಆಧಾರಿತವಾದಂಥ ಫಲಪುಷ್ಪ ಪ್ರದರ್ಶನ ಇಟ್ಕೊಂಡಿದ್ದೀವಿ. ಇದು ಗಣರಾಜ್ಯೋತ್ಸವ 215ನೇ ಫಲಪುಷ್ಪ ಪ್ರದರ್ಶನ. ಸೊ ಇದು ನಾಳೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಸಂಜೆ 6 ಗಂಟೆಗೆ ಉದ್ಘಾಟನೆ ಆಗ್ತಾಯಿದೆ. ಸೊ ಇದಕ್ಕೆ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳು ಕೂಡ ಈಗ ಭರದಿಂದ ಸಾಗ್ತಾಯಿದೆ. ಅಂದರೆ ಯಾವ ರೀತಿಯಂಥ ಫ್ಲವರ್ಸ್ ಬಂದಿದೆ ಸರ್, ಅದನ್ನು ಮೇಂಟೆನೆನ್ಸ್ ಹೆಂಗೆ ಮಾಡ್ತಿದ್ದೀರಾ ಸರ್? ಈಗ ತುಂಬ ಫ್ಲವರ್ಸ್ ಇದೆ. ಖಂಡಿತ. ಈಗ ಒಟ್ಟಾರೆ ಈ ಒಂದು ಪ್ರದರ್ಶನ 11 ದಿವಸ ನಡೆಯುತ್ತೆ. ಪ್ರದರ್ಶನದ ಪೂರ್ಣ ಅವಧಿಗೆ ಸುಮಾರು ಒಟ್ಟಾರೆ 29 ಲಕ್ಷಕ್ಕೂ ಹೆಚ್ಚು ಫ್ಲವರ್ಸ್ ಇರುತ್ತೆ. ಅದರಲ್ಲಿ ಕುಂಡದಲ್ಲಿ ಬೆಳೆದಂಥ ಹೂಗಳಿರ್ಬೋದು, ಮತ್ತು ಈ ಪ್ರತ್ಯೇಕಿಸಿದಂಥ ಕಟ್ ಫ್ಲವರ್ಸು ಕೂಡ ಈಗ ನಾವೇನು ಅನುಭವ ಮಂಟಪ ಮಾಡ್ತಾಯಿದ್ವಿ, ಅದಕ್ಕೆ ಬಳಸ್ತಾ ಇದ್ದೀವಿ. ಸೊ ಪ್ರಮುಖವಾಗಿ ಕುಂಡದಲ್ಲಿ ಬೆಳೆದಂಥ ಹೂಗಳನ್ನ ತೊಂದರೆ ಇಲ್ಲ, ಅದಕ್ಕೆ ಪರಿಣಿತವಾಗಿ ಪ್ರತಿ ದಿವಸ ನಮ್ಮ ಪರಿಣಿತರು ನೀರನ್ನು ಹಾಕೋದ್ರ ಮುಖಾಂತರ ಅದು ಯಾವುದೇ ಸಮಸ್ಯೆ ಇಲ್ಲದಾಗೆ ನಿರ್ವಹಣೆ ಮಾಡ್ತೀವಿ. ಆದರೆ ಈ ಕಟ್ ಫ್ಲವರ್ಸ್ ಇದೆಯಲ್ಲ, ಅದಕ್ಕೆ ನಾವು ಆ್ಯಕ್ಚುಲಿ ಏನೋ ಒಂದು ಪುಷ್ಪ ಮಾದರಿಗಳನ್ನ ಮಾಡ್ತೀವಿ. ಅದಕ್ಕೆ ಪ್ರತಿ ದಿವಸ ಅದಕ್ಕೂ ಕೂಡ ಫ್ಲೋರಲ್ ಫೋಮ್ ಅಂತ ಇರ್ತದೆ, ಅದಕ್ಕೆ ನೀರನ್ನು ಹಾಕ್ತೇವೆ ಮತ್ತು ಎವ್ರಿ 6 ಡೇಸ್ಗೊಂದ್ಸರಿ ಫ್ಲವರ್ನ ಬದಲಾವಣೆ ಮಾಡ್ತೀವಿ. ಸೊ ಆ ಮುಖೇನ ಆ್ಯಕ್ಚುಲಿ ಅದು ಭಾಳ ತಾಜಾತನದಿಂದ ಇರೋ ರೀತಿ ನೋಡ್ಕೊಳ್ತೀವಿ. ಅದೇ ಸರ್, ಎಷ್ಟು ಜನ ವರ್ಕರ್ಸ್ ಇದ್ದಾರೆ? ಸುಮಾರು ಇಲ್ಲಿ ಈಗ 2,500 ಜನಕ್ಕೂ ಹೆಚ್ಚು ಸಿಬ್ಬಂದಿಗಳು ಮತ್ತು ಪರಿಣಿತರು ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಇದು ಕೇವಲ ಗಾಜಿನ ಮನೆ ಒಂದು ಕಾನ್ಸಂಟ್ರೇಷನ್ ಆದರೆ ಲಾಲ್ಬಾಗಿನ ಸುಮಾರು 15ರಿಂದ 18 ಸ್ಥಳಗಳಲ್ಲಿ ಕೂಡ ಬೇರೆ ಬೇರೆ ಆಕರ್ಷಣೆ ಮತ್ತು ಹೂಗಳ ಗಿಡ ಜೋಡಣೆ ಈಗ ಈ ಥರ ನಡೀತಾ ಇದೆ. ಸೊ ಹಾಗಾಗಿ ಒಟ್ಟಾರೆ ಇಡೀ ಪ್ರದರ್ಶನದ ಉದ್ದಗಲಕ್ಕೂ ಕೂಡ ನಾವು ಈ ಸಾರಿ ಒಂದು ಸುಮಾರು 75ಕ್ಕೂ ಹೆಚ್ಚು ವಿವಿಧ ಬಗೆಯ ವರ್ಣಮಯವಾಗುವಂಥ ಹೂಗಳನ್ನು ನಾವು ನೋಡ್ಬೋದು. ಇದರೊಳಗೆ ನಮ್ಮ ಟೆಂಪ್ರೇಟ್ ಫ್ಲವರ್ಸು, ಶೀತವಲಯದ ಹೂಗಳಿದೆ, ಮತ್ತು ಟ್ರಾಪಿಕಲ್ ಫ್ಲವರ್ಸ್ ಇದೆ, ಮತ್ತು ಬೇರೆ ಬೇರೆ ದೇಶಗಳಿಂದ ಹಾಲೆಂಡು ಆ್ಯಂಡ್ ದೆನ್ ಟ್ರಾಪಿಕಲ್ ಅಮೇರಿಕಾ. ಸೊ ಹೀಗೆ ಬೇರೆ ಬೇರೆ ದೇಶಗಳಿಂದ ಬಂದಿರತಕ್ಕಂಥ ಆರ್ಕಿಡ್ಸ್ಗಳನ್ನು ಕೂಡ ನೋಡ್ಬೋದು. ಅಂದರೆ ಸರ್, ಈಗ ಟೋಟಲ್ ಒಂದು ಎಷ್ಟು ಜಾತಿಯ ಫ್ಲವರ್ಸ್ಗಳು ಇಲ್ಲಿ ತಂದಿದ್ದೀರಾ? ಅಂದರೆ ಸೇವಂತಿಗೆ ಇರ್ಬೋದು ಅಥವಾ ಯಾವುದಾದ್ರು ಇರ್ಬೋದು, ಟೋಟಲ್ ಎಷ್ಟಿರ್ಬೋದು, ಎಷ್ಟು ಜಾತಿಯ ವೆರೈಟಿ ಇರ್ಬೋದು? ಅದೇ ಸುಮಾರು ಒಟ್ಟು 87ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ವಿವಿಧ ವಾರ್ಷಿಕ ಹೂಗಳಿದೆ. ಸೊ ಅದರಲ್ಲಿ ಸುಮಾರು 25 ಶೀತವಲಯದ ಹೂಗಳಾದರೆ ಇನ್ನು ಸುಮಾರು 15 ಜಾತಿಯ ಹೂಗಳು ಬೇರೆ ಬೇರೆ ದೇಶಗಳಿಂದ ಬಂದಿರತಕ್ಕಂಥ ಹೂಗಳಿದೆ, ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಹೂಗಳಿದೆ. ಸೊ ಒಟ್ಟಾರೆ 29 ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಇಲ್ಲಿ ನಾವು ನೋಡ್ಬೋದು. ಒಟ್ಟಾರೆ ವೆಚ್ಚ 2.85 ಕೋಟಿ. ಸೊ ಇದು ನಮ್ಮ ಒಟ್ಟಾರೆ ಪ್ರದರ್ಶನದ ವೆಚ್ಚ. ಅಂದರೆ 10 ದಿನಗಳು ಸೇರಿಬಿಟ್ಟು. ಧನ್ಯವಾದ. ಸರಿ ಸರ್, ಥ್ಯಾಂಕ್ ಯು. ನೋಡ್ಬೋದು ವೀಕ್ಷಕರೇ, 18ರಿಂದ 28ನೇ ತಾರೀಕಿಗೆವರೆಗೆ ನಡೆಯುವಂಥ ಫ್ಲವರ್ ಶೋ ಅದ್ಧೂರಿಯಾಗಿ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಹಿಂದ್ಗಡೆ ನೋಡ್ಬೋದು ಮಂಟಪದ ರೆಡಿ ಆಗ್ತಾ ಇದೆ. ಈ ಕಡೆ ದೊಡ್ಡ ಮಂಟಪವನ್ನು ನಿರ್ಮಾಣ ಮಾಡ್ತಿದ್ದಾರೆ, ಹಿಂದ್ಗಡೆ ಫ್ಲವರ್ಗಳನ್ನು ಸಹ ರೆಡಿ ಮಾಡ್ತಾ ಇದ್ದಾರೆ. ಈ ಕಡೆ ನೋಡ್ಬೋದು ಕೇವಲ ಫ್ಲವರ್ ಶೋ ಅಷ್ಟೇ ಅಲ್ಲದೆ ಸ್ಟ್ಯಾಚ್ಯೂಗಳನ್ನು ಸಹ ತಂದಿದ್ದಾರೆ. ಬಸವಣ್ಣನವರು ಇರ್ಬೋದು, ಅಕ್ಕ ಮಹಾದೇವಿ ಇರ್ಬೋದು, ಹೀಗೆ ಇನ್ನಿತರ ಮಹಾನ್ ವ್ಯಕ್ತಿಗಳ ಸ್ಟ್ಯಾಚ್ಯೂ ಕೂಡ ಇದೆ. ಇದನ್ನು ಬಂದು ನೀವು ನೋಡಿ ಕಣ್ತುಂಬಿಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ಎಲ್ಲ ರೀತಿಯ ಕೆಲಸಗಾರರು ಸಹ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದಾರೆ. ಎಲ್ಲ ರೀತಿ ಹೂಗಳನ್ನು ಚೆನ್ನಾಗಿ ಜೋಡಿಸಿ ಜನರಿಗೆ ಒಂದು ಮೈಮನ ಮರೆಯುವಂಥ ರೀತಿಯಲ್ಲಿ ಈ ಫ್ಲವರ್ ಶೋವನ್ನು ತಯಾರಿ ನಡೆಸ್ತಾ ಇದ್ದಾರೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಾರಾಯಣ ಸ್ವಾಮಿ ಅಂತ. ಸರ್ ದಯಾನಂದ್ ಅಂತ. ಸರ್ ಶಾಂತಕುಮಾರ್ ಅಂತ. ಸೀತಾರಾಮ್ ಅಂತ. ಹೇಗೆ ನಡೀತಾ ಇದೆ ಸರ್ ವರ್ಕ್ ಅಲ್ಲವಾ? ಜನರನ್ನ ಎಲ್ಲಿಂದ ಕರ್ಕೊಬರ್ತಿದ್ದೀರಾ, ಹೂಗಳನ್ನ ಎಲ್ಲಿಂದ ತರ್ತಿದ್ದೀರಾ ಅಂತ? ನಮಗೆ ಪರ್ಮನೆಂಟ್ ಆಳುಗಳಿದ್ದಾರೆ. ನಮ್ಮದು ಲಾಲ್ಬಾಗಲ್ಲಿ ಸೊಸೈಟಿ ಇದೆ, NCS ಲಾಲ್ಬಾಗ್ ಅಂತ, ಅಲ್ಲಿ ವರ್ಕರ್ಸ್ ಇದ್ದಾರೆ. ಅವ್ರನ್ನೇ ಕರ್ಕೊಂಬಂದು ನಮ್ಮ ಕೆಲಸ ನಾವು ಮಾಡ್ತಾಯಿರ್ತೀವಿ. ಎಕ್ಸ್ಟ್ರಾ ಬೇಕಂದ್ರೆ ಕರ್ಕೊಂಡಿರ್ತೀವಿ. ಹೂಗಳನ್ನ ಎಲ್ಲಿಂದ ತರ್ತಿದ್ದೀರಾ ಸರ್? ವಿಧ ವಿಧವಾದಂಥ ಹೂವಿದೆ. ಕೋಆಪರೇಟಿವ್ ಸೊಸೈಟಿಯಿಂದ ಮಾಡ್ತಾ ಇರೋದು ಲಾಲ್ಬಾಗಿಂದ. ಪ್ರತಿ ವರ್ಷ ನಾವು ವರ್ಷಕ್ಕೆ 2 ಸಲ ಆಗಸ್ಟು ಮತ್ತು ಜನವರಿ 2 ಶೋಗೂ ನಾವೇ ಇಲ್ಲಿ ಕಾರ್ನರ್ಗಳಲ್ಲಿ 2 ಕಾರ್ನರು ನಾವೇ ಅರೇಂಜ್ ಮಾಡ್ತಾಯಿದ್ದೀವಿ ಸರ್. ಹೂಗಳನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ ಸರ್? ಹೂಗಳನ್ನೆಲ್ಲ ಇದೆಲ್ಲ ಪಾಟ್ನಲ್ಲಿರೋ ಗಿಡಗಳು ಸರ್, ಅದೆಲ್ಲ ಡೈಲಿ ಸ್ಪ್ರೇ ಮಾಡ್ತಾರೆ, ವಾಟರ್ ಸ್ಪ್ರೇ ಮಾಡ್ತಾರೆ, ಅದೆಲ್ಲ ಮೇಂಟೈನ್ ಆಗುತ್ತೆ ಸರ್. ಇಲ್ಲಿ ತಂದಿರುವಂಥ ಹೂಗಳಿಗೆ ಅಂದರೆ ಇಲ್ಲೇ ಇರುತ್ತಾ ಅಥವಾ ಇದನ್ನ 10 ದಿನದ ಫ್ಲವರ್ ಶೋ ಮುಗಿದ ನಂತರ ಮತ್ತೆ ವಾಪಸ್ಸು ತಗೊಂಡು ಹೋಗ್ತೀರಾ?
ವಾಪಸ್ ತಗೊಂಡೋಗ್ತೀವಿ. 10 ದಿವಸ 11 ದಿವಸ ಆದಮೇಲೆ ವಾಪಸ್ ತಗೊಂಡೋಗ್ತೀವಿ. ನಾವು ಎಲ್ಲ ರೈತರು ನರ್ಸರಿಗಳಿಂದ ಬೆಳೀತಾ ಇದ್ದೀವಿ. 200-300 ಜನ ರೈತರು ಇದ್ದೀವಿ. ನಮ್ಮದೇ ಒಂದು ಸೊಸೈಟಿ ಇದೆ ಲಾಲ್ಬಾಗಲ್ಲಿ, NCS ನರ್ಸರಿ ಮ್ಯಾನ್ ಕೋಆಪರೇಟಿವ್ ಸೊಸೈಟಿ ಅಂತ. ಅಲ್ಲಿ ಎಲ್ಲರೂ ಒಂದು 200-300 ನರ್ಸರಿ ಮ್ಯಾನ್ಸು ಎಲ್ಲ ಬೆಳೆದು ತಂದು ಇಟ್ಟಿರ್ತಾರೆ. ವ್ಯಾಪಾರಕ್ಕೂ ಇಟ್ಟಿರ್ತಾರೆ. ವ್ಯಾಪಾರಕ್ಕೂ ಇದೆ ನರ್ಸರಿ ಸೊಸೈಟಿನಲ್ಲಿ. ಅದೇ ಗಿಡಗಳನ್ನ ನಾವು ತಂದಿಲ್ಲಿ ಶೋಗಿಟ್ಟಿರ್ತೀವಿ. ಫಾರಿನ್ನಿಂದನೂ ಕೆಲವು ಹೂಗಳು ಇಂಪೋರ್ಟ್ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಅದು ಸೆಂಟ್ರಲ್ಲಿ ಮಾಡ್ತಾ ಇದ್ದಾರಲ್ಲ ಸರ್, ಅದಕ್ಕೆಲ್ಲ ಉಪಯೋಗಿಸ್ತಾ ಇದ್ದಾರೆ. ಫಾರಿನಿಂದ ಬಂದಿರೋದು ಅದು ನಮ್ಮ ಕರ್ನಾಟಕದಲ್ಲಿ ಬೆಳೆಯಲ್ಲ, ಆ ಕಡೆಯಿಂದನೇ ತರಿಸಿರ್ತಾರೆ. ವೀಕ್ಷಕರೇ, ನೀವೀಗ ನೋಡ್ತಾ ಇರ್ಬೋದು, ನಾನೀಗ ಲಾಲ್ಬಾಗ್ನ ಗಾಜಿನ ಮನೆ ಎದುರಿದ್ದೀನಿ. ಈ ಮನೆ ಎದುರುಗಡೆ ಅಂದರೆ ನಾಳೆ ನಡೀತಿರುವಂತಹ ಕಾರ್ಯಕ್ರಮಕ್ಕೆ ಒಂದು ರೀತಿಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಂದರೆ ಅದು ಗಾಜಿನ ಮನೆ. ಈ ಗಾಜಿನ ಮನೆಯ ಎದುರುಗಡೆ ನಾಳೆ 6 ಗಂಟೆಗೆ CM ಸಿದ್ದರಾಮಯ್ಯ ಅವರು ಕೂಡ ಬಂದು ಉದ್ಘಾಟನೆ ಮಾಡ್ತಾರೆ ಎನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಈಗ ನಾವು ಈ ಗಾಜಿನ ಮನೆ ಎದುರುಗಡೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲಿ ಫ್ಲವರನ್ನು ಇಟ್ಟಿದ್ದಾರೆ ಅಂತ. ಸುಮಾರು 80ಕ್ಕೂ ಅಧಿಕ ಫ್ಲವರ್ಗಳನ್ನು ಇಟ್ಟಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ನಮಗೆ ಅಧಿಕಾರಿಗಳು ನೀಡಿದ್ದಾರೆ. ಸೊ ಈಗ ನೀವು ನೋಡ್ತಿರ್ಬೋದು, ಸೇವಂತಿಗೆ ಇದೆ, ಡೇರೆ ಇದೆ, ಹಾಗೆ ತುಂಬ ರೀತಿಯ ಫ್ಲವರ್ಸ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ. ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ರೀತಿಯ ಆಕೃತಿಗಳ ಸಾಕಷ್ಟು ರೀತಿಯಲ್ಲಿ ಫ್ಲವರ್ಸನ್ನ ಜೋಡಿಸಿಟ್ಟಿದ್ದಾರೆ. ಅಲ್ಲಿ ಜಲಪಾತದ ರೀತಿ ಜೋಡಿಸಿಟ್ಟಿದ್ದಾರೆ. ಹಾಗೆ ಇದನ್ನು ನಾರ್ಮಲಿ ಡ್ರೋನ್ ಶೂಟಲ್ಲಿ ನೋಡಿದಾಗ ಇದರ ಆ್ಯಕ್ಚುಲ್ ಆಗಿ ಯಾವ ಆಕೃತಿಯಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಬನ್ನಿ ಮುಂದೇನಿದೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇರ್ಬೋದು ಈಗ ಇಲ್ಲಿ ಯಾವ ರೀತಿಯಂತಹ ಹಾರ್ಟ್ ಶೇಪ್ನಲ್ಲಿ ಹಾಗೂ ಮುಂತಾದ ರೀತಿಯ ಆಕೃತಿಗಳಲ್ಲಿ ಇಲ್ಲಿ ಫ್ಲವರ್ಸ್ಗಳನ್ನ ಈಗಾಗಲೇ ಜೋಡಿಸಿಟ್ಟಿದ್ದಾರೆ. ಹಾಗೆ ಇದರ ತಯಾರಿ ಅಂದರೆ ಇದನ್ನು ಮೇಂಟೈನ್ ಮಾಡೋದಕ್ಕೂ ಕೂಡ ಸಾಕಷ್ಟು ಸಿಬ್ಬಂದಿಗಳು ಬೆಳಿಗ್ಗೆಯಿಂದನೇ ತುಂಬ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನೀವೀಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನೀರುಗಳನ್ನು ಹಾಕೋದಿರ್ಬೋದು ಅಥವಾ ಅವುಗಳನ್ನ ಜೋಡಿಸಿಡುವಂತಹ ಕಾರ್ಯದಲ್ಲಿ ಇವರು ಕಾರ್ಯನಿರತರಾಗಿದ್ದಾರೆ. ಸೊ ಬನ್ನಿ, ಈಗ ನಾವಿಲ್ಲೊಂದು ನವಿಲಿನ ಚಿತ್ರ ಇದೆ, ಇದನ್ನು ನೋಡ್ಕೊಂಡು ಬರೋಣ. ಇಲ್ಲಿ ನವಿಲಿನ ಆಕೃತಿಗೆ ಕಂಪ್ಲೀಟಾಗಿ ಹೂವಿನಿಂದ ಅಲಂಕಾರ ಮಾಡಿ ಸುಮಾರು 10-15ಕ್ಕೂ ವಿವಿಧ ಬಗೆಯ ಹೂಗಳಿಂದ ಈ ನವಿಲಿನ ಅಲಂಕಾರ ಮಾಡಿದ್ದಾರೆ. ಇದಕ್ಕೆ ಸುಮಾರು ಈ ಎಲ್ಲ ಸೆಟಪ್ಗಳನ್ನು ಮಾಡೋದಕ್ಕೆ ಸುಮಾರು 2,500ಕ್ಕಿಂತಲೂ ಅಧಿಕ ನುರಿತ ತಜ್ಞರು ಕೂಡ ಇಲ್ಲಿ ಬಂದಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ಒಟ್ಟಿನಲ್ಲಿ ನಾಳೆಯಿಂದ ನಡೆಯುತ್ತಿರುವಂತಹ 10 ದಿನದ ಫ್ಲವರ್ ಶೋಗೆ ನಿನ್ನೆಯಿಂದನೇ ಭರ್ಜರಿಯಾಗಿರುವಂತಹ ಸಿದ್ಧತೆ ನಡೀತದೆ ಅಂತ ಹೇಳ್ಬೋದು. ನೋಡ್ಬೋದು ವೀಕ್ಷಕರೇ, ನಾಳೆ ನಡೆಯುವಂಥ ಫ್ಲವರ್ ಶೋ ಜೊತೆಗೆ ನರ್ಸರಿ ಐಟಮ್ಗಳ ಮಾರಾಟಗಳನ್ನು ಕೂಡ ಇಲ್ಲಿಟ್ಟಿದ್ದಾರೆ. ಇಲ್ಲಿ ಅನೇಕ ಭರ್ಜರಿಯಾಗಿ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇದೆ. ಹಾಗೆ ನನ್ನ ಹಿಂದುಗಡೆ ನೋಡ್ಬೋದು ಅನೇಕ ರೀತಿಯಾದಂಥ ನರ್ಸರಿ ಐಟಮ್ಗಳನ್ನು ಇಲ್ಲಿಟ್ಟಿದ್ದಾರೆ. ಇವುಗಳನ್ನೆಲ್ಲ ಹೊರಗಡೆಯಿಂದ ಇಂಪೋರ್ಟ್ ಮಾಡಿಕೊಳ್ಳಲಾಗಿದೆ. ಇವುಗಳಲ್ಲಿ ವಿಧವಾದ ರೀತಿಯ ನರ್ಸರಿ ಐಟಮ್ಗಳು ಕೂಡ ಇಲ್ಲಿ ಇವೆ. ಇವುಗಳನ್ನು ಕೂಡ ಸೇಲಿಗೆ ಇಡಲಾಗಿದೆ. ನನ್ನ ಎಡಗಡೆ ನೋಡ್ತಿರ್ಬೋದು ಇಲ್ಲಿ ಅನೇಕ ರೀತಿಯಾದಂತಹ ಹೂಗಳಿವೆ. ಇದರಲ್ಲಿ ನೋಡ್ಬೋದು ದಾಸವಾಳ, ಗುಲಾಬಿ, ಡೇರೆ, ಹೀಗೆ ಅನೇಕ ರೀತಿಯ ಹೂಗಳನ್ನು ಇಲ್ಲಿ ಸಾಲಾಗಿ ಜೋಡಿಸಲಾಗಿದೆ. ಇದರಲ್ಲಿ ಅನೇಕ ರೀತಿಯ ಕಲರ್ಗಳನ್ನು ಇಟ್ಟಿದ್ದಾರೆ. 2-3 ಬಗೆಗೂ ಅಧಿಕ ಹೆಚ್ಚಿನ ಕಲರ್ಗಳು ಇಲ್ಲಿದೆ. ಇವುಗಳನ್ನೆಲ್ಲಿ ವ್ಯಾಪಾರಕ್ಕೆ ಇಟ್ಟಿದ್ದಾರೆ. ನನ್ನ ಬಲಗಡೆ ಕ್ಯಾಕ್ಟೈ ಗಾರ್ಡನ್ ಅಂತ ಇದೆ. ಇಲ್ಲಿ ಅನೇಕ ರೀತಿಯ ಗಾರ್ಡನ್ಗಳನ್ನು ಮಾಡೋಕ್ಕೆ ಬೇಕಾದಂತಹ ನರ್ಸರಿ ಐಟಮ್ಗಳನ್ನು ಇಟ್ಟಿದ್ದಾರೆ. ಇದು ಬ್ರಹ್ಮಲೇಟ್ ಮತ್ತು ಇದು ಅಂತರಯಂ ಅಂತ. ಇದರಲ್ಲೂ ಕೂಡ ಅನೇಕ ರೀತಿಯ ವಿಧವಾದ ಕಲರ್ಗಳಿವೆ. ಬೇಕಾಗುವಂತಹ ಗಿಡಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಇವುಗಳೆಲ್ಲ ತುಂಬ ಸುಂದರವಾಗಿ ಇಲ್ಲಿ ಜೋಡಿಸಿದ್ದಾರೆ. ಹಾಗೆ ಇಲ್ಲಿನ ವರ್ಕರ್ಸ್ಗಳು ಕೂಡ ಇಲ್ಲಿ ಕಳೆದ 2-3 ದಿನಗಳಿಂದ ಇಲ್ಲಿ ಸತತವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಈ ಗಿಡದ ರೇಟನ್ನು ಹೇಳ್ತಾ ಹೋದರೆ 10,000. ವೀಕ್ಷಕರೇ, ಇಲ್ಲಿ 100 ರೂಪಾಯಿಂದ ಸ್ಟಾರ್ಟ್ ಆಗಿ 10,000 ರೂಪಾಯಿಗಳವರೆಗಿನ ವೆರೈಟಿ ಗಿಡಗಳನ್ನು ಇಟ್ಟಿದ್ದಾರೆ. ನೀವು ಕೂಡ ಇಲ್ಲಿಗೆ ಬಂದು ನಿಮಗೆ ಬೇಕಾದಲ್ಲಿ ಗಿಡಗಳನ್ನು ಪರ್ಚೇಸ್ ಮಾಡ್ಬೋದು. ವೀಕ್ಷಕರೇ, ನಾಳೆ ನಡೀತಿರುವಂಥ ಎಕ್ಸಿಬಿಷನ್ನಲ್ಲಿ ಕೇವಲ ಫ್ಲವರ್ ಶೋ ಅಷ್ಟೇ ಅಲ್ಲದೆ ಇಲ್ಲಿ ಅನೇಕ ಸ್ಟಾಲ್ಗಳನ್ನು ಈಗಾಗಲೇ ಇಟ್ಟಿದ್ದಾರೆ. ಇದನ್ನು ಲಾಟ್ಗಳ ಮೂಲಕ ಕೂಡ ಈಗಾಗಲೇ ಕರೆದಿದ್ದಾರೆ. ಸೊ ಈ ಸ್ಟಾಲ್ಗಳಲ್ಲಿ ನಾಳೆ ಎಕ್ಸಿಬಿಷನ್ ಕೂಡ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ.
ನೋಡಿದ್ರಲ್ಲ ವೀಕ್ಷಕರೇ, ಲಾಲ್ಬಾಗ್ನಲ್ಲಿ ನಾಳೆಯಿಂದ 10 ದಿನಗಳ ಕಾಲ ನಡೆಯುವಂಥ ಫ್ಲವರ್ ಶೋಗೆ ಯಾವ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ ಅಂತ. ಲಾಲ್ಬಾಗ್ನಲ್ಲಿ ನಡೆಯುವಂಥ ಫ್ಲವರ್ ಶೋಗೆ ನೀವು ಬಂದು ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಭರತ್ ಕೋಡಾರಿ ಜೊತೆ ದರ್ಶನ್ ಭಟ್, ಆಲ್ಮಾ ನ್ಯೂಸ್, ಬೆಂಗಳೂರು.